ಏ ಸಬಿತಾ, ಇವಳು ಈ ಮನೆಗೆ ಹಿರಿ ಸೊಸೆ, ನಿನಗೆ ಅತ್ತಿಗೆ. ಅತ್ತಿಗೆ ಅಂದರೆ ತಾಯಿ ಸಮಾನ ಕಣೆ. ಇವಳು ನಿನಗೇನು ಹೇಳಿದ್ರು ಒಳ್ಳೇದಕ್ಕೆ ಅರ್ಥ ಮಾಡ್ಕೊ. ಹೋಗೋಗು, ಮನೆ ಕೆಲಸ ಮಾಡು, ಕಾಲ ಕೆಟ್ಟೋಗಿದೆ. ನಿಮ್ಮಿಂದಾಗಿ ಸಿನಿಮಾ ನೋಡೋ ಮೂಡೆಲ್ಲ ಹಾಳಾಗೋಯ್ತು. ಸಿನಿಮಾ ನೋಡೋಕ್ಕೂ ಸ್ವಾತಂತ್ರ್ಯ ಇಲ್ಲ. ಈ ಮನೆಯಲ್ಲಿ ಗಂಡ್ಮಕ್ಳು ಅನ್ನಿಸ್ಕೊಂಡವ್ರು ಮಾತ್ರ ಏನ್ ಬೇಕಾದ್ರೂ ಮಾಡ್ಬೋದು. ಏ ಸವಿತಾ, ಎಲ್ಲ ಹಿಂಗೆ ಆಡೋದು ನೋಡ್ತಿದ್ರೆ ನನಗೆ ತಲೆನೋವು ಬರ್ತಿದೆ. ಹೋಗಿ ಕಾಫಿ ಮಾಡ್ಕೊಂಡು ಬಾ. ಏ ರೇಣುಕಾ, ಒಂದು ಮಾತು ಹೇಳ್ತೀನಿ ಕೇಳು. ನೀನು ಈ ಮನೆಗೆ ಹಿರಿ ಸೊಸೆ, ಮುಂದೆ ಯಜಮಾನಿಕೆ ಮಾಡಬೇಕಾದವಳು. ಅದಕ್ಕೆ ಈಗಲಿಂದಲೇ ಎಲ್ಲರನ್ನು ಹದ್ದುಬಸ್ತನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಮುಖ್ಯವಾಗಿ ಭಾರತಿನ. ನೀನು ರೆಡಿ ಆಗಲ್ವಾ? ಎಲ್ಲಿಗೆ? ಎಲ್ಲಿಗೆ ಅಂದ್ರೆ ಆಫೀಸ್ಗೆ. ಇನ್ನು ಮುಂದೆ ನಾನು ಕೆಲ್ಸಕ್ಕೆ ಹೋಗಲ್ಲ. ಯಾಕೆ? ಈಗ ನಾನು ದೊಡ್ಡ ಮನೆ ಸೊಸೆ. ಆ ಜುಜ್ಬಿ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅಂದ್ರೆ ಜನ ಏನು ಮಾತಾಡ್ಕೊಳ್ಳಲ್ಲ. ಜೊತೆಗೆ ನನಗೆ ಮನೇಲಿ ಮಾಡೋದಕ್ಕೆ ತುಂಬ ಕೆಲಸಗಳಿರುತ್ತೆ. ಹಾಗಾದರೆ ನಾನು ಕೆಲ್ಸಕ್ಕೆ ಹೋಗಲ್ಲ. ನೀವ್ಯಾಕೆ ಕೆಲ್ಸಕ್ಕೆ ಹೋಗಲ್ಲ? ನಾನು ದೊಡ್ಡ ಮನೆ ಮಗ ಅಲ್ವಾ, ಅದಕ್ಕೆ. ಜೊತೆಗೆ ಈ ಮನೆ ಸೊಸೆ ಕೆಲ್ಸಕ್ಕೆ ಹೋದ್ರೆ ಆಡ್ಕೊಳ್ಳೋ ಜನ ಈ ಮನೆ ಮಗ ಕೆಲ್ಸಕ್ಕೆ ಹೋದ್ರೆ ಆಡ್ಕೋತಾರೆ, ಗೊತ್ತಾ? ಶರತ್, ಗಂಡಸು ಅಂದಮೇಲೆ ದುಡಿತಾ ಇರಬೇಕು, ಮನೇಲಿ ಇರಬಾರ್ದು. ಅದು ಅಲ್ಲದೆ ನನಗೆ ಖರ್ಚಿಗೆ ದುಡ್ಡು ಬೇಕು ಅಂದರೆ ನಾನು ನಿಮ್ಮನ್ನೇ ಕೇಳಬೇಕು, ಅತ್ತೆ ಮಾವನ್ ಕೇಳೋಕ್ಕಾಗತ್ತಾ? ಅದಕ್ಕೋಸ್ಕರನಾದರೂ ನೀವು ದುಡಿಬೇಕು. ನಿನ್ನ ಖರ್ಚಿಗೂ ನಾನೇ ದುಡ್ಡು ಕೊಡ್ಬೇಕಾ? ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನನಗೆ ಬರೋ ಸಂಬಳದಲ್ಲಿ ನನ್ನ ಖರ್ಚನ್ನೇ ಮೇಂಟೈನ್ ಮಾಡೋಕ್ಕಾಗಲ್ಲ, ಅಂಥದ್ರಲ್ಲಿ ನಿನಗೆ ಬೇರೆ ದುಡ್ಡು ಕೊಡ್ಬೇಕಾ? ದೇವ್ರೇ ಗತಿ. ಬರಲಾ? ಹೋಗಿ ಹೋಗಿ. ಎಲ್ಲಿಗೆ ಹೋಗ್ತೀರಾ? ಮತ್ತೆ ಬರಲೇಬೇಕು. ಆದರೆ ಒಂದು ಮಾತಂತೂ ಸತ್ಯ ಶರತ್, ಈ ಮನೇಲಿ ನಾನು ಹಾಕಿದ ಗೆರೆನ ನೀವು ದಾಟಬಾರ್ದು. ಹಾಗೆ ಮಾಡ್ತೀನಿ. ನನಗೆ ಬುದ್ಧಿ ಹೇಳ್ತಾರೆ. ಅವಳು ಈ ಮನೆ ಹಿರಿ ಸೊಸೆ ಆದ ತಕ್ಷಣ ಎಲ್ಲ ಅವಳು ಹೇಳ್ದಾಗೆ ನಾನು ಕೇಳ್ಬೇಕಾ? ಅತ್ತಿಗೆ ಅಮ್ಮನ ತರ ಅಂತೆ. ನಮ್ಮಮ್ಮ ಒಂದಿನೂ ಈ ರೀತಿ ಮಾತಾಡಿರ್ಲಿಲ್ಲ. ಅಂಥದ್ರಲ್ಲಿ ಇವಳ್ದೇನು? ಅಲ್ಲ, ಇವಳನ್ನ ಹನಿಮೂನಿಗೆ ಕಳ್ಸಿಲ್ಲ ಅನ್ನೋ ಕೋಪಕ್ಕೆ ಇವಳು ನನ್ನನ್ನೇ ಕಂಟ್ರೋಲ್ ಮಾಡಕ್ ಬರ್ತಾಳಲ್ಲ. ಈ ಶಿವಜ್ಜಿ ಬೇರೆ ಅವಳಿಗೆ ಸಪೋರ್ಟ್ ಮಾಡ್ತಾರೆ. ಏನೇ ಸವಿತಾ, ಆಗ್ಲಿಂದ ಏನೋ ಬಾಳ ಗೊಣಗಾಡ್ತಾ ಇದ್ದೀಯಾ? ಇದೆ, ನಿನ್ನ ಒಳ್ಳೇದಕ್ಕೆ ನಾಲ್ಕು ಬುದ್ಧಿ ಮಾತು ಹೇಳಿದ್ರೆ
ಈಗ ಸಿಟ್ಟು ಮಾಡ್ಕೊಳ್ಳೋದು? ಅಲ್ಲ ಅಜ್ಜಿ, ತಪ್ಪು ಮಾಡಿದ್ರೆ ಬುದ್ಧಿ ಮಾತು ಹೇಳಿ, ಅದ್ಬಿಟ್ಟು ಸುಮ್ಮನೆ ಬುದ್ಧಿ ಮಾತು ಹೇಳಿದ್ರೆ ಬೇಜಾರಾಗದೆ ಇರುತ್ತಾ? ನೀನೇ ಹೇಳಜ್ಜಿ, ಫ್ರೆಂಡ್ಸ್ ಜೊತೆ ಸಿನಿಮಾಗೆ ಹೋಗೋದು ತಪ್ಪಾ? ಅಲ್ಲ ಕಣೆ, ನಾನು ರೇಣುಕನ್ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ನೀನು ತಿಳ್ಕೊಬೇಡ. ನಾನು ಹೇಳೋದ ನೀನು ಸ್ವಲ್ಪ ಕೇಳು. ಕಾಲ ಎಷ್ಟೇ ಮುಂದುವರೆದ್ರೂ ಈ ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ಪೂರ್ತಿ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಹೆಣ್ಣುಮಕ್ಕಳು ಅಂದರೆ ಆಚಾರ ವಿಚಾರ ಎಲ್ಲ ಇಟ್ಕೊಂಡು ಬದುಕಬೇಕು. ಅದರಿಂದ ನಮಗೆ ಒಳ್ಳೆ ಹೆಸರು ಬರುತ್ತೆ. ನಡೆ, ಈ ಮನೆಗೆ ನೀನೊಬ್ಬಳೇ ಹೆಣ್ಮಗಳು. ಗಂಡು ಮಕ್ಕಳಿಗಿಂತೂ ನಿನ್ನ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮ ಮುಖ್ಯ ಕಡೆ. ನೋಡು, ಇದನ್ನೆಲ್ಲ ಯಾರು ಹೇಳ್ತಾರ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೇಳ್ತಾರ ಅನ್ನೋದು ಮುಖ್ಯ. ತಿಳ್ಕೊ. ಇಷ್ಟೆಲ್ಲ ಹೇಳಿದ್ರು ಮತ್ತೆ ಹೋಗ್ತಾ ಇದ್ದಾಳಲ್ಲ. ನಾನು ಮನೆ ಬಿಟ್ಟು ಎಲ್ಲೂ ಹೋಗ್ತಿಲ್ಲ. ಟಿವಿ ನೋಡೋಣ ಅಂತ ಬಂದೆ, ಅದು ತಪ್ಪು ಅಂದ್ರೆ ಹೇಳಿ, ಇನ್ಮೇಲೆ ನೋಡೋದೇ ಇಲ್ಲ. ಸವಿತಾ, ನಾನು ಹಾಗೆ ಹೇಳಿಲ್ಲ. ಹೇಳೋದೆಲ್ಲ ಹೇಳ್ಬಿಟ್ಟು ಈಗ ಸಂಜಾಯಿಷಿ ಕೊಡಕ್ ಬರಬೇಡಿ. ಒಟ್ನಲ್ಲಿ ನಾನು ಸಿನಿಮಾಗೆ ಹೋಗೋದನ್ನ ತಪ್ಸಿದ್ರಲ್ಲ, ಈಗ ನಿಮ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕು ಅಲ್ವಾ? ಸವಿತಾ, ನೀನ್ ತುಂಬಾ ಮಾತಾಡ್ತಾ ಇದ್ಯಾ, ಇದೊಳ್ಳೇದಲ್ಲ. ನನ್ಗೂ ಗೊತ್ತು. ತುಂಬಾ ತಲೆ ನೋವ್ತಿದೆ, ಕಾಫಿ ತಂದ್ಕೊಡು ಅಂದ್ರೆ ಮತ್ತೆ ಜಗಳ ಮಾಡ್ತಾ ನಿಂತಿದೀಯೇನೆ? ರೀ, ನನ್ನ ಪಾಡಕ್ಕೆ ನಾನು ಕಾಫಿ ಮಾಡ್ಕೊಂಡ್ ಬರ್ತಾ ಇದ್ದೆ, ಇವಳೇ ಜಗಳ ಶುರು ಮಾಡಿ. ಈ ಮನೇಲಿ ಜಗಳ ಆಡ್ಬೇಕು ಅಂತ ಕಾಲ್ ಕೆರ್ಕೊಂಡ್ ಬರೋದು ನೀವು ಒಬ್ರೆ. ನೀವು ಬಂದ್ಮೇಲೆನೆ ನಮ್ಮ ಮನೇಲಿ ಜಗಳ ಜಾಸ್ತಿ ಆಗಿರೋದು. ಅಣ್ಣ, ಮದ್ವೆ ಆಗಕ್ಕೆ ನಿನ್ಗೆ ಇವ್ರೇ ಆಗ್ಬೇಕಿತ್ತ, ಬೇರೆ ಯಾರೂ ಸಿಗ್ಲಿಲ್ವಾ? ಭಾರತಿ ಅತ್ತಿಗೆ ಒಂದಿನೂ ಹೀಗಾಡ್ಲಿಲ್ಲ. ನೋಡ್ರಿ, ಹೇಗ್ ಮಾತಾಡ್ಬಿಟ್ಟು ಹೋಗ್ತಾ ಇದ್ದಾಳೆ. ನಾನು ಜಗಳ ಮಾಡಕ್ಕೆ ಹುಟ್ಟಿದ್ದೀನಿ ಅನ್ನೋ ತರ. 3 ಜನ ಅಣ್ಣಂದ್ರಿದ್ದೀರ, ಅದೇನು ಬುದ್ಧಿ ಕಲ್ಸಿದಿರೋ ಇವಳಿಗೆ. ಏಯ್, ನೀನು ಒಂದ್ಸಲ ಆಡೋದು ನೋಡಿದ್ರೆ ಅವಳು ಹೇಳಿದ್ ಸರಿ ಅನ್ಸುತ್ತೆ ಕಣೆ. ಏನಂದ್ರೆ? ಮತ್ತೆ ನಾನು ಅವಾಗಲೇ ಹೇಳ್ದೆ ತಾನೆ ನಿನಗೆ, ಕಂಡೋರ್ ವಿಷಯದಲ್ಲಿ ತಲೆ ಹಾಕ್ಬೇಡ ಅಂತ. ಆದರೂ ಬೇರೆಯವ್ರ ವಿಷಯದಲ್ಲಿ ಮೂಗು ತೂರ್ಸೋದಂತೂ ಬಿಡಲ್ಲ ಅಲ್ವಾ ನೀನು? ನಿನ್ನ ನೋಡ್ತಿದ್ರೆ ನಗಬೇಕೋ ಕೋಪ ಮಾಡ್ಕೋಬೇಕೋ ಒಂದೂ ಗೊತ್ತಾಗಲ್ಲ. ಕಾಫಿ ಕೊಡು, ತಣ್ಣಗಾಗೋಗುತ್ತೆ. ಹಲೋ ಅಮ್ಮ, ನಾನು ಭಾರತಿ. ಭಾರತಿ, ಹೇಗಿದ್ಯಾ? ನೀನು ಮನೋಜ ಟ್ರಿಪ್ಪಿಂದ ಬಂದ್ರಾ? ಇವತ್ತು ಬಂದ್ವಮ್ಮ. ಹೇಗಿತ್ತು ಭಾರತಿ ಟ್ರಿಪ್ಪು? ಅಮ್ಮ, ಈಗ ನಾನು ಫೋನ್ ಮಾಡಿರೋದು ಆ ವಿಷಯ ಮಾತಾಡೋದಕ್ಕಲ್ಲ. ನಾನು ಮನೆಗೆ ಬರ್ತಿದ್ದ ಹಾಗೆ ಸಂಜೆ ನಾನು ನೋಡಿದೆ, ಕತ್ತಲ್ಲಿ ತಾಳಿ ಇತ್ತು. ಏನಿದು ಅಂತ ಕೇಳಿದ್ದಕ್ಕೆ ಹಾಗೆ ಹೀಗೆ ಅಂತ ಏನೇನೋ ಮಾತಾಡೋದು. ಅಮ್ಮ, ಇದೆಲ್ಲ ಹೇಗಾಯ್ತು? ಅವಳು ಶರತ್ನ ಮದುವೆ ಮಾಡ್ಕೊಂಡಿರೋ ವಿಷಯನ ಕಾವೇರಿ ನಮ್ಮನ್ನ ಅವ್ರ ಮನೆಗೆ ಕರ್ಸಿ ಹೇಳ್ದಾಗಲೇ ಬರ್ತೀನಿ ನಮಗೆ ಗೊತ್ತಾಗಿದೆ. ಮದುವೆನೇ ಮಾಡ್ಕೊಂಡು ಬಂದಮೇಲೆ ನಾವೇನು ಮಾಡೋಕ್ಕಾಗುತ್ತೆ ಹೇಳು? ಅವ್ರು ಹೇಳ್ದೆ ಮದುವೆ ಆದ್ಲು ಅನ್ನೋದಕ್ಕಿಂತ ಶರತ್ನೇ ಯಾಕೆ ಮದುವೆ ಆದ್ಲು ಅಂತ ನನಗೆ ಯೋಚನೆ ಆಗ್ತಾ ಇದೆ. ಅಮ್ಮ, ಇವತ್ತು ಅವಳು ಮಾತಾಡಿದ ರೀತಿ ನೋಡಿದ್ರೆ ನಮ್ಮ ಮೇಲೆ ಅವಳಿಗೆ ತುಂಬ ಕೋಪ ಇದೆ. ಭಾರತಿ, ನನಗೂ ತುಂಬ ಭಯ ಆಗ್ತಾ ಇದೆ. ಸಂಜನಾ ವರ್ತನೆ ನೋಡಿ ಇವಳಿಗೆ ಶ್ರೀಮಂತರ ಮನೆ ಹುಡುಗನ್ನ ಮದುವೆ ಮಾಡ್ಕೊಳ್ಳೋಕೆ ಆಸೆ ಇತ್ತು. ಅದಕ್ಕೆ ನಮ್ಮ ಶರತ್ನ ಮದುವೆ ಆಗಿದ್ದಾಳೆ ಅಂತ ಕಾವೇರಿ ರಾಜಶೇಖರ್ ಅವ್ರು ತಪ್ಪು ತಿಳ್ಕೊಂಡ್ಬಿಟ್ರೆ ನಾವೇನೇ ಮಾಡೋದು?
ಅವ್ರು ಹಾಗೆಲ್ಲ ಯೋಚನೆ ಮಾಡೋದಿಲ್ಲಮ್ಮ. ನನಗೆ ಚಿಂತೆ ಆಗಿರೋದು ಇವಳಿಂದ ಅವ್ರಿಗೆಲ್ಲಿ ಬೇಜಾರಾಗುತ್ತೋ ಅಂತ. ಭಾರತಿ, ನೀನು ಅವಳಿಗೆ ಅಕ್ಕ. ಸಂಜನಾ ಏನಾದರೂ ತಪ್ಪು ಮಾಡಿದ್ರೆ ನೀನೇ ಅದನ್ನು ತಿದ್ದಿ ಸರಿ ಮಾಡಬೇಕಮ್ಮ. ಸರಿ ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಸರಿನಮ್ಮ. ಬನ್ನಿ ಭವಾನಿ. ನಿಮಗೆ ತುಂಬ ದಿನದಿಂದ ಒಂದು ನೆಕ್ಲೆಸ್ ಕೊಡಿಸ್ಬೇಕು ಅಂತ ನನಗೆ ಆಸೆ ಇತ್ತು, ಅದಕ್ಕೆ ಕರ್ಕೊಂಬಂದಿದ್ದೀನಿ. ನೋಡಿ, ಎಲ್ಲ ಒಳ್ಳೊಳ್ಳೆ ಡಿಸೈನ್ಸ್ ಇದೆ, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಂ, ಕೊಡಿಸ್ತಿರೋದು ನಾನು, ಅದು ಪ್ರೀತಿಯಿಂದ, ಬೇಡ ಅನ್ಬಾರ್ದು. ಸೆಲೆಕ್ಟ್ ಮಾಡಿ ಸರ್. ಲೇಟೆಸ್ಟ್ ಡಿಸೈನ್ಸ್ಗಳು ತೋರಿಸಿ. ಇದು ನೋಡಿ, ಇಷ್ಟ ಆಯ್ತಾ ನಿಮಗೆ? ಭವಾನಿ, ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಷ್ಟ ಆಯ್ತಾ? ಒಂದ್ಸತಿ ಹಾಕೊಂಡು ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಭವಾನಿ, ಬ್ಯೂಟಿಫುಲ್. ಸರ್, ಜ್ಯುವೆಲ್ನ ಪ್ಯಾಕ್ ಮಾಡಿ, ಓಕೆನಾ? ಕಾರ್ಡ್ ನಡೀತಲ್ಲ? ತೊಳಿ ಭವಾನಿ. ಥ್ಯಾಂಕ್ ಯು. ಸಿಗೋಣ ಮತ್ತೆ. ಬೈ ಸರ್, ಬನ್ನಿ ಬನ್ನಿ. ಥ್ಯಾಂಕ್ಸ್ ಭವಾನಿ, ನನ್ನ ಜೊತೆ ಶಾಪಿಂಗ್ ಬಂದಿದ್ದಕ್ಕೆ. ಹೋಗೋಣ. ಭವಾನಿ, ಸೆಲ್ಫೋನ ನಾನು ಅಲ್ಲೇ ಮರ್ತ್ಬಿಟ್ಟು ಬಂದೆ. ನಾನು ಹೋಗಿ ತರ್ತೀನಿ, ನೀವು ಹೊರಗಡೆ ಕೂತ್ಕೊಂಡಿರಿ. ಹಾಂ, ಅದಕ್ಕೆ ಮತ್ತೆ ಬಂದೆ ಸರ್. ಥ್ಯಾಂಕ್ ಯು, ಬಾಯ್. ಏನ್ರಿ ಭವಾನಿ, ಚೆನ್ನಾಗಿದ್ದೀರಾ? ಓಹೋ, ಅಕ್ಕ ತಂಗಿರಲ್ಲ ಒಳ್ಳೊಳ್ಳೆ ಮಿಕಗಳನ್ನ ಹಿಡ್ದಿದ್ದೀರಾ. ಅಲ್ಲಿ ಭಾರತಿ ಭರತನ ಮದುವೆ ಆದ್ಲು.
ಆಮೇಲೆ ಮನೋಜನ ರೀಮ್ಯಾರೇಜ್ ಆದ್ಲು. ಆಮೇಲೆ ನಿನ್ ತಂಗಿ ಸಂಜನಾ ಮನೋಜ ಸಿಗ್ಲಿಲ್ಲ ಅಂತ ಶರತ್ಗೆ ಮಂಕು ಬುದ್ಧಿ ಹೆಚ್ಚಿ ಮದುವೆ ಆದ್ಲು. ಅದೇ ಮನೆ ಸೊಸೆ ಆದ್ಲು. ಈಗ ನೀನು ಪ್ರೀಮ್ ಅಂತ ಹುಡುಗನ ಮದುವೆ ಆಗ್ತಾ ಇದೀಯ. ನಿಮ್ಮಪ್ಪ ರಾಮಪ್ಪ ಒಂದೇ ₹1 ಖರ್ಚಿಲ್ದೆ 3 ಜನ ಹೆಣ್ಣು ಮಕ್ಕಳನ್ನ ಕೋಟ್ಯಾಧೀಶರು ಮನೆ ಕೊಡ್ತಾ ಇದ್ದಾನೆ. ಬದುಕೋ ದಾರಿನ ನಿಮ್ಮನ್ನ ನೋಡ್ ಕಲಿಬೇಕು. ಯಾಕೆ ಭವನಿ ಟೆನ್ಷನ್ ಆಗ್ಬಿಟ್ಟೆ? ನಾನು ಹೇಳಿದ್ರಲ್ಲಿ ತಪ್ಪಿದೆಯಾ ಅಥವಾ ಸುಳ್ಳಿದೆಯಾ? ಭವಾನಿ, ಯಾಕೆ ಭವಾನಿ ಟೆನ್ಷನ್ ಆಗಿದ್ದೀರಾ? ಏನಾಯ್ತು? ಹೊರಡೋಣ ಬನ್ನಿ. ರೀ ರೀ ನಾನು ಪಕ್ಕದಲ್ಲೇ ನಿಂತ್ಕೊಂಡು ಕರಿತಾ ಇದ್ದೀನಿ. ಫೈಲಲ್ಲೇ ಮುಳುಗೋಗಿದ್ದೀರಲ್ಲ. ನಮ್ಮ ಕೆಲಸನೇ ಅಂತದ್ದು, ನಾನೇನು ಮಾಡಲಿ? ಯಾವಾಗಲೂ ಹೀಗೆ ಕೆಲಸ ಅಂತಿದ್ರೆ ಹೇಗೆ? ನಿಮಗೂ ಸ್ವಲ್ಪ ರಿಲ್ಯಾಕ್ಸ್ ಬೇಡವಾ? ಬೇಕು ಅನ್ಸುತ್ತೆ, ಆದ್ರೆ ಟೈಮ್ ಇಲ್ವಲ್ಲ. ಟೈಮ್ ನೀವು ಮಾಡ್ಕೋಬೇಕು ರೀ. ಸರಿ, ಈಗ ಏನು ಮಾಡಬೇಕು ಅಂತೀಯಾ? ಹೇಗಿದ್ರು ಮನೋಜ ಭಾರತಿ ಹನಿಮೂನ್ಗೆ ಹೋಗಿ ಬಂದಾಯ್ತು. ಅವ್ರ ಸಮಸ್ಯೆನೂ ಬಗೆಹರಿದಾಯ್ತು. ಅದಕ್ಕೆ ರೀ, ನಾವು ಈಗಲಾದರೂ ಹನಿಮೂನ್ಗೆ ಹೋಗ್ಬೋದಾ? ಏ ರೇಣುಕಾ, ಮನೋಜ ಭಾರತಿ ಸಮಸ್ಯೆ ಬಗೆಹರಿದಿರ್ಬೋದು, ಆದರೆ ಈ ಸಂಜನಾ ಶರತ್ ವಿಷಯಕ್ಕೆ ಅಪ್ಪ ಅಮ್ಮ ಇನ್ನೂ ಬೇಜಾರಲ್ಲೇ ಇದ್ದಾರೆ. ಇದ್ರ ಮಧ್ಯ ನಾವಿಬ್ರು ಹನಿಮೂನ್ಗೆ ಹೋಗ್ತೀವಿ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಅಲ್ಲ ರೀ, ಅವ್ರಿಗೆ ಸಮಸ್ಯೆ ಆಯ್ತು ಇವ್ರಿಗೆ ಸಮಸ್ಯೆ ಆಯ್ತು ಅಂತ ನಾವು ನಮ್ಮ ಸಂತೋಷನ ಬಲಿ ಕೊಡಕ್ಕಾಗತ್ತಾ? ಎಲ್ಲರೂ ಅವ್ರವ್ರ ಬಗ್ಗೆನೇ ಯೋಚನೆ ಮಾಡ್ತಿರುವಾಗ ನಾವು ಯಾಕ್ರಿ ನಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು? ಅಲ್ಲ ಕಣೆ, ನಮ್ಮಿಬ್ರಿಗೂ ಏನು ನೆನ್ನೆ ಮೊನ್ನೆ ಮದುವೆ ಆಗಿದ್ಯಾ? ನಮ್ಗೀಗಾಗಲೇ 4 ವರ್ಷದ ಮಗ ಇದ್ದಾನೆ. ಈಗ ನಾವೇನಾದರೂ ಹನಿಮೂನ್ಗೆ ಹೋಗ್ತೀವಿ ಅಂದರೆ ನೋಡಿದ ಜನ ನಗಲ್ವಾ ಹೇಳು? ಓಹೋ, ನಿಮ್ಗೊಬ್ಬ ಮಗ ಇದ್ದಾನೆ ಅನ್ನೋದು ಇಂಥ ಟೈಮಲ್ಲಿ ಮಾತ್ರ ನೆನಪಾಗತ್ತೆ ಅಲ್ವಾ? ನೋಡಿ, ನನಗದೆಲ್ಲ ಗೊತ್ತಿಲ್ಲ. ನಾವೀಗ ಹನಿಮೂನ್ಗೆ ಹೋಗ್ತಾ ಇದೀವಿ ಅಷ್ಟೇ. ನೋಡು, ನೀನು ಈ ಮನೆ ಹಿರಿ ಸೊಸೆ, ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಕಲ್ತ್ಕೋ. ಏನನ್ನೋ ಯೋಚನೆ ಮಾಡಿ ನನ್ನ ತಲೆನೂ ಕೆಡಿಸ್ಬೇಡ. ಮೊದಲೇ ಈ ಕೇಸಿಂದ ತಲೆ ಹುಳ ಬಿಟ್ಕೊಂಡಿದ್ದೀನಿ.
ನೀನು ಹಾಕೊಂಡ್ರೆ ತುಂಬ ಮುದ್ದಾಗಿ ಕಾಣಿಸ್ತೀಯ. ಅಂತೂ ನೀನು ತುಂಬ ಪ್ರೀತಿಸೋ ಹುಡುಗ ಸಿಕ್ಕಿದ್ದಾನೆ. ಇನ್ನು ಮುಂದೆ ನೀನು ತುಂಬ ಸಂತೋಷವಾಗಿರ್ತೀಯ. ಭಾರತಿ, ಏನಾಯ್ತು? ಯಾಕೆ ಕಣ್ ತುಂಬಿದೆ? ಮತ್ತೆ ಸಂಜನನ್ ಜೊತೆ ಜಗಳ ಮಾಡ್ಕೊಂಡ? ಇಲ್ಲ ಮನೋಜ್, ಇವತ್ತು ರವಿ ಅವರು ಭವಾನಿ ಅಕ್ಕನ ಶಾಪಿಂಗ್ ಕರ್ಕೊಂಡು ಹೋಗಿ ನೆಕ್ಲೆಸ್ ಕೊಡ್ಸೋದ್ರಂತೆ.